ಎಲ್ಲ ನನ್ನ ಆತ್ಮೀಯ ಮಾಧ್ಯಮದ ಮಿತ್ರರಿಗೆ ಪ್ರಥಮವಾಗಿ ನನ್ನ ಗೌರವಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸಿ, ಈಗಾಗಲೇ ರಾಜ್ಯದ 2 ಉಪಚುನಾವಣೆಗಳು ದಾವಣಗೆರೆ ದಕ್ಷಿಣ ಮತದಾರ ಕ್ಷೇತ್ರದಲ್ಲಿ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ, ಈ 2 ಕ್ಷೇತ್ರದ ಚುನಾವಣೆಯ ಬಿರುಸು ಬಹಳ ಜೋರಾಗಿ ನಡೀತಾ ಇದೆ ಅಂತಕ್ಕಂಥದ್ದನ್ನ ಮಾಧ್ಯಮದಲ್ಲೂ ಕಾಣ್ತಾ ಇದ್ದೇವೆ, ಪ್ರತ್ಯಕ್ಷವಾಗಿ ನಾವು ಕ್ಷೇತ್ರಕ್ಕೆ ಬಂದಾಗಲೂ ಕಾಣ್ತಾ ಇದ್ದೇವೆ. ಈಗಾಗಲೇ ಕೊನೆಯ ಹಂತಕ್ಕೆ ಈ ಚುನಾವಣೆಯ ಪ್ರಚಾರ ಬರ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ರಾಜ್ಯದ ಎಲ್ಲಾ ಮಂತ್ರಿಗಳನ್ನ ಈ ಚುನಾವಣೆಯ ಪ್ರಚಾರಕ್ಕೆ ಇವತ್ತು ಡೆಪ್ಯೂಟ್ ಮಾಡಿರ್ತಕ್ಕಂಥದ್ದೇನಿದೆ, ಬೆಂಗಳೂರು ನಗರದ ವಿಧಾನಸೌಧ ಸಂಪೂರ್ಣ ಖಾಲಿ ಇದೆ. ನಾನು ಅವ್ರನ್ನ ಡೆಪ್ಯೂಟ್ ಮಾಡಿರ್ತಕ್ಕಂಥದಕ್ಕೆ ಟೀಕೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯ ಸುಭಿಕ್ಷವಾಗಿ ಇರ್ತಕ್ಕಂಥದಕ್ಕೆ ಅವರ ಸರ್ಕಾರದ ಸಾಧನೆಗಳ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದಾರೆ. ಯಾವ ಸಾಧನೆಗಳ ಬಗ್ಗೆ ಹೇಳ್ತಾ ಇದ್ದಾರೆ? ಒಂದು ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಟಿರ್ತಕ್ಕಂಥದ್ದು. ಕೇಂದ್ರದಿಂದ ದೆಹಲಿಯ ಹೈಕಮಾಂಡ್ನ ಉಸ್ತುವಾರಿ ಕಾರ್ಯದರ್ಶಿಗಳು ಸಹ ಇಲ್ಲೇ ಠಿಕಾಣಿ ಹೂಡಿದ್ದಾರೆ. ನೋಡಿದೆ ಅವ್ರ ಹೇಳಿಕೆಗಳು. ಒಂದು ಅವ್ರು ಪದೇ ಪದೇ ಹೇಳ್ತಕ್ಕಂಥ 130-138 ವರ್ಷದ ಇತಿಹಾಸದ ಪಕ್ಷ ನಮ್ಮದು, ನಮ್ಮಲ್ಲಿ ಹಲವಾರು ರೀತಿಯ ಕಮಿಟ್ಮೆಂಟ್ ಇರ್ತಕ್ಕಂಥದ್ದು ಅಂತಕ್ಕಂಥ ಬಾರೋಣ ಪದೇ ಪದೇ ಹೇಳೋದನ್ನು ನೋಡಿದ್ದೇನೆ. ಯಾವ ಕಮಿಟ್ಮೆಂಟ್ಗಳಿದೆ ಇವರಿಗೆ? ರಾಜ್ಯದ ಮುಖ್ಯಮಂತ್ರಿಗಳು ಸಹ ಪದೇ ಪದೇ ಬಿಜೆಪಿಯ ಪಕ್ಷದ ಬಗ್ಗೆ ಈ ಚುನಾವಣೆಯಲ್ಲಿ ಹೆಚ್ಚಿನ ಒಂದು ಒಬ್ಬ ಮುಖ್ಯಮಂತ್ರಿಗೆ ಗೌರವ ತರ್ತಕ್ಕಂಥ ಪದ ಬಳಕೆಯನ್ನ ಮೀರಿ ಮಾತನಾಡ್ತಕ್ಕಂಥದ್ದನ್ನು ನಾನು ಗಮನಿಸಿದ್ದೇನೆ. ಅವರಲ್ಲಿ ಇರ್ತಕ್ಕಂಥ ಬಂಡವಾಳ ಈ 5 ಗ್ಯಾರಂಟಿಗಳ ಬಂಡವಾಳವನ್ನ ಹೊರತುಪಡಿಸಿ ಈ ಕಳೆದ 3 ವರ್ಷದಲ್ಲಿ ಯಾವುದೇ ಸಾಧನೆಗಳಾಗಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇನ್ನೊಂದು 2 ತಿಂಗಳಿಗೆ 3 ವರ್ಷ ಸಂಪೂರ್ಣಗೊಳಿಸ್ತಾರೆ. ಕಳೆದ 3 ವರ್ಷದಲ್ಲಿ ಈ ಒಂದು ಸರ್ಕಾರದ ಸಾಧನೆಗಳನ್ನ ಬಗ್ಗೆ ಮಾಧ್ಯಮದಲ್ಲಿ ದುರ್ಬಿ ಹಾಕಿ ಯಾವ್ದಾದ್ರು ಮೂಲೆಯಲ್ಲಿ ಹುಡುಕ್ತೀವಿ ಅಂತಕ್ಕಂಥದ್ದು ಅಂತ ಮಾಡಕ್ ಕೆಲಸ ಮಾಡಿದ್ರು ನಾವು ಎಲ್ಲೂ ಸಹ ಇವರ ಗ್ಯಾರಂಟಿ ಸ್ಕೀಮ್ಗಳ ಬಿಟ್ಟು ಇನ್ಯಾವುದೇ ಸಾಧನೆ ಮಾಡಿರ್ತಕ್ಕಂಥ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಪತ್ರಿಕೆಗಳು ತೆಗೆದರೆ, ನಮ್ಮ ದೃಶ್ಯ ಮಾಧ್ಯಮವನ್ನ ನೋಡಿದ್ರೆ ಮುಖ್ಯಮಂತ್ರಿಯ ಕುರ್ಚಿಗೆ ಪ್ರಾಮುಖ್ಯತೆ ಕೊಟ್ಟಿರ್ತಕ್ಕಂಥದ್ದನ್ನ ಹೊರತುಪಡಿಸಿದ್ರೆ ಅದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೇಳೋದಾದ್ರೆ ಹಲವಾರು ರೀತಿಯ ಭ್ರಷ್ಟಾಚಾರಕ್ಕೆ ಪ್ರೇರೇಪಣೆ ಕೊಟ್ಟಿರ್ತಕ್ಕಂಥ ಘಟನೆಗಳನ್ನ ನಾವು ಇವತ್ತು ಕಾಣ್ತಾ ಇದ್ದೇವೆ. ಅಹಿಂದ ವರ್ಗದ ನಾಯಕ ನಾನು. ಅಹಿಂದ ವರ್ಗದ ಜನತೆಗೆ
ದೊಡ್ಡ ಕೊಡುಗೆ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ, ಸಂಘಟನೆಯಲ್ಲಿ ನಾನು ನಾಯಕತ್ವ ವಹಿಸಿದ್ದೇನೆ ಅಂತ ಹೇಳಿ. ಯಾವೊಂದು ವಾಲ್ಮೀಕಿ ನಿಗಮದ್ದೇ ನಾವು ಹೇಳೋದಾದ್ರೆ ಅಲ್ಲಿ ಲೂಟಿ ಆಗಿರೋದನ್ನ ಮುಖ್ಯಮಂತ್ರಿಗಳೇ ಒಪ್ಕೋತಾರೆ ಸದನದಲ್ಲಿ. ನೀವು ಹೇಳದಷ್ಟು ದುಡ್ಡು ಹೊಡೆದಿಲ್ಲ, ಆದ್ರೆ ದುಡ್ಡು ಹೊಡೆದಿದ್ದೀವಿ ಅಂತಾರೆ. ಇದು ಮುಖ್ಯಮಂತ್ರಿಗಳು ಹೇಳೋದಲ್ಲ, ವಿರೋಧ ಪಕ್ಷಗಳು ಹೇಳ್ತಾ ಇಲ್ಲ. ನಾವು ಇವತ್ತು ಬಡವರಿಗೆ ಕೊಡ್ತಕ್ಕಂತ ಗಂಗಾ ಕಲ್ಯಾಣ ಯೋಜನೆ ದೇವರಾಜ ಅರಸು ನಿಗಮದಲ್ಲಿ, ಅಲ್ಲೂ ಸಹ ಲೂಟಿ ಆಗಿದೆ. ಕೊಡವೆ 2-3 ಗಂಗಾ ಕಲ್ಯಾಣ ಯೋಜನೆ, ಅದನ್ನು ಲೂಟಿ ಮಾಡ್ಕೊಂಡು ಹೊರಟಿದ್ದಾರೆ ಅಂದ್ರೆ ಉಳಿಸಿರೋದೇನು ಇವರು? ಇನ್ನ ಪದೇ ಪದೇ ಮುಖ್ಯಮಂತ್ರಿಗಳು ಹೇಳೋರು, ಕುಮಾರಸ್ವಾಮಿನ ನಾವು ಮುಖ್ಯಮಂತ್ರಿ ಮಾಡಿದ್ದು ಯಾವೊಂದು ಸಾಮಾಜಿಕ ನ್ಯಾಯ, ಶೈಕ್ಷಣಿಕ ನ್ಯಾಯ ಕೊಡಬೇಕು ಅಂತ ಹೇಳಿ ಕಾಂತರಾಜು ಹೆಸರಿನಲ್ಲಿ ಒಂದು ಕಮಿಟಿ ಮಾಡಿದಿರಲ್ಲ, ಆ ಕಮಿಟಿ ವರದಿಯನ್ನ ಕುಮಾರಸ್ವಾಮಿ ತಡೆ ಹಿಡಿದ್ಬಿಟ್ಟ. ಇದನ್ನು ನನ್ನ ಮೇಲೆ ನಿರಂತರವಾಗಿ ಅಪಾದನೆ ಮಾಡಿದ್ರು. ನಾನು ಈ ರಾಜ್ಯದ ಮುಖ್ಯಮಂತ್ರಿ ಕೇಳ್ತೇನೆ, ಈಗ ಕಾಂತರಾಜು ವರದಿ, ಅದ್ರ ಜೊತೆಗೆ ಇನ್ನೊಬ್ರು ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಂತ ವರದಿಯನ್ನ ಸ್ವೀಕಾರ ಮಾಡಿ ಎಷ್ಟು ತಿಂಗಳು ಎಷ್ಟು ವರ್ಷ ಆಗಿದೆ, ಯಾತಿಕ್ಕಿನ್ನೂ ಅದನ್ನ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಕೊಂಡಿದ್ದೀರಿ? ಯಾಕೆ ನೀವು ಇನ್ನು ಅದನ್ನ ಬಿಡುಗಡೆ ಮಾಡಿ? ಇವತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಹಲವಾರು ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥ ನಾಯಕ ನಾನೇ ಅಂತಕ್ಕಂಥದನ್ನ ಪದೇ ಪದೇ ನೀವೇ ಬೆನ್ನು ತಟ್ಕೊಂಡು ಹೇಳ್ತೀನಿ. ಯಾತಕ್ಕೆ ಇನ್ನೂ ನೀವು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗಲಿಲ್ಲ? ಇನ್ನ ಕೆಲವು ರಿಸರ್ವೇಶನ್ ಪಾಲಿಸಿ, ಒಳ ಮೀಸಲಾತಿ ವಿಷಯದಲ್ಲಿ ಈಗಾಗಲೇ ಬೀದಿಲಿ ಹಲವಾರು ಪ್ರತಿಭಟನೆಗಳು ನಡೀತಾ ಇದೆ. ಯಾತಕ್ಕೆ ಮೌನವಾಗಿದ್ದೀರಿ? ಇಲ್ಲಿ ನೀವು ಗ್ಯಾರಂಟಿ ಸ್ಕೀಮ್ ಒಂದ್ ಕಡೆ ಇಟ್ಕೊಂಡ್ಬಿಡಿ, ಅದೇನು ಅದೇನು ದೊಡ್ಡ ಸಾಧನೆ ಅಂತ ಹೇಳಲ್ಲ. ಈ ರಾಜ್ಯದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಅತ್ಯಂತ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಶೋಷಿತ ವರ್ಗಗಳ ಒಂದು ಆರ್ಥಿಕ ನೆರವನ್ನ ಕೊಡ್ತಕ್ಕಂಥದ್ದು, ಆ ಕುಟುಂಬಗಳನ್ನ ಮೇಲೆತ್ತಕ್ಕಂಥದ್ದಕ್ಕೆ ಹಲವಾರು ಯೋಜನೆಗಳನ್ನ ಹಲವಾರು ಸರ್ಕಾರಗಳು ಒಂದಲ್ಲ ಒಂದು ರೀತಿಯಲ್ಲಿ ತಂದಿದ್ದಾರೆ. ಬೇಕಾದಷ್ಟು ಸ್ಕೀಮ್ಗಳನ್ನ ತಂದಿದ್ದೇವೆ ಈ ದೇಶದಲ್ಲಿ, ಸ್ವಾತಂತ್ರ್ಯ ಬಂದ ನಂತರ ತಂದಿದ್ದಾರೆ. ಇದೇನ್ ನೀವು ಅದನ್ನ ಯಾರು ಮಾಡದೇ ಇರೋ ಕಾರ್ಯಕ್ರಮ? ಕರ್ನಾಟಕದ 5 ಗ್ಯಾರಂಟಿ ಈ ವಿಶ್ವದಲ್ಲೇ ಮಾದರಿ ಆಗ್ಬಿಟ್ಟಿದೆ. ಈ 5 ಗ್ಯಾರಂಟಿ ಏನಿದೆ, ಯಾವ ರೀತಿಯಲ್ಲಿ ಕೊಟ್ಟಿದ್ದೀರಿ? ಜನ ಕಾಯ್ತಾ ಇದ್ದಾರೆ. ನೀವು ತಿಳ್ಕೊಂಡಿದ್ದೀರಿ ಈ ಗ್ಯಾರಂಟಿ ಆಧಾರದಲ್ಲೇ ಶಾಶ್ವತವಾಗಿ ನಾವು ಗೆಲ್ತೀವಿ ಅಂತ ಹೇಳಿ. ಒಂದ್ ಕಡೆ ಹೇಳ್ತೀರಿ ನಮ್ಮ ರಾಜ್ಯ, ಈ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿ ಕುಟುಂಬದ ಆದಾಯದಲ್ಲಿ ದೇಶದಲ್ಲಿ 2ನೇ ಸ್ಥಾನದಲ್ಲಿ ಇದ್ದೇವೆ. ಈ ಮಾತನ್ನ ಏನ್ ಹೇಳ್ತಾ ಇದ್ದೀರಿ? ಹಾಗಿದ್ರೆ ಪ್ರತಿ ಕುಟುಂಬಗಳ ತಲೆ ಆದಾಯ ಇವತ್ತು ದೇಶದಲ್ಲಿ 2ನೇ ಸ್ಥಾನದಲ್ಲಿ ಇರಬೇಕಾದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿ ಕುಟುಂಬಗಳು ಆರ್ಥಿಕವಾಗಿ ಸದೃಢವಾಗಿದ್ದಾರೆ ಅಂತಕ್ಕಂಥದ್ದು ನಿಮ್ಮ ಹೇಳಿಕೆಯ ಅರ್ಥ. ಈ 2,000 ರೂಪಾಯಿ ಕೊಡೋದು ಇದೆಲ್ಲದ್ರ ಅವಶ್ಯಕತೆ ಏನಿದೆ? ಆರ್ಥಿಕವಾಗಿ ಸುಭದ್ರತೆ ತಂದಿದ್ರೆ ಪ್ರತಿ ಕುಟುಂಬಗಳ ಬದುಕಿನ ತಲಾದಾಯ ಇವತ್ತು ದೇಶದಲ್ಲಿ 2ನೇ ಸ್ಥಾನದಲ್ಲಿ ನೀವು ಸುಸ್ಥಿರವಾಗಿ ತಂದಿಲ್ತಿ ಇಟ್ಟಿದ್ರೆ ಈ ರೀತಿಯ ಫ್ರೀಬಿಗಳ ಅವಶ್ಯಕತೆ ಏನಿದೆ? ಸಂಪತ್ಭರಿತವಾಗಿದ್ದಾರೆ ಅಂತ ಹೇಳ್ತಾ ಇದ್ದೀರಿ ಪ್ರತಿ ಕುಟುಂಬ. ಇವತ್ತು ಎಷ್ಟು ವರ್ಷ ನೀವು ಕೊಡ್ಲಿಕ್ಕೆ ಸಾಧ್ಯ? ಇದನ್ನ ಕೇಳ್ಬೋದು ನೀವು, ಬೇರೆ ರಾಜ್ಯದಲ್ಲೂ ಕೊಟ್ಟವ್ರೆ ಅಂತೇಳಿ. ಅವ್ರು ಯಾರೋ ಮಾಡಿದ್ದಾರೆ ಅಂತೇಳಿ ನಾವು ಮಾಡಬೇಕು ಅಂತ ಇದೆಯಾ? ಇಲ್ಲಿ ಬೇಕಾಗಿರ್ತಕ್ಕಂಥದ್ದು
ಪ್ರತಿ ಕುಟುಂಬಗಳ ಆರ್ಥಿಕ ಶಕ್ತಿಯನ್ನ ಸ್ವತಂತ್ರವಾಗಿ ದುಡಿಮೆ ಮಾಡಿ ಬದುಕ್ತಕ್ಕಂಥದ್ದು ಕೊಡಬೇಕಾಗಿದೆ. ಈ ಗ್ಯಾರಂಟಿ ಸ್ಕೀಮ್ ಕೊಡ್ತಕ್ಕಂಥದ್ದಕ್ಕೋಸ್ಕರವಾಗಿ ಯಾವೊಂದು ಬಡತನದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದವರು, ದಲಿತ ವರ್ಗದವರಿಗೆ ಕೊಡ್ತಾ ಇದ್ದಂತ ಸ್ಕಾಲರ್ಶಿಪ್ನ ಹಣ ಯಾವ ಮಟ್ಟದಲ್ಲಿ ಕೊಡ್ತಾ ಇದ್ದೀರಿ? ಈಗ ಲಕ್ಷಾಂತರ ಮನೆ ಕಟ್ಟಿದೀವಿ ಅಂತೀರಿ, ತೋರಿಸ್ರಪ್ಪ ಅದು ಎಷ್ಟು ಲಕ್ಷ ಮನೆ ಕಟ್ಟಿದಿರಿ ಈ ಕಳೆದ 3 ವರ್ಷದಲ್ಲಿ? ಬನ್ನಿ, ದಾವಣಗೆರೆ ಈಗ ಚುನಾವಣೆ ನಡೀತಾ ಇದೆಯಲ್ಲ, ಇನ್ನು ಎಷ್ಟು ಕುಟುಂಬಗಳು ಮನೆ ಇಲ್ಲದೆ ಹಕ್ಕುಪತ್ರಗಳನ್ನು ಕೊಡದೆ ಇಲ್ಲೇ ನೀವು ಬದುಕ್ತಾ ಇದ್ದಾರಲ್ಲ, ಯಾರು ಕೇಳ್ತಾ ಇಲ್ವಾ ನಿಮ್ಗೆ ಜನ?